ಅವ್ರು ಹೋಗಿ ಬಂದ್ಮೇಲೆ ದೇವಸ್ಥಾನ ತೊಳೆದಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನು ಒಳಗಡೆ ಬಿಡ್ಲಿಲ್ಲ. ಫಸ್ಟ್ ಮುಜರಾಯಿ ಇಲಾಖೆಗೆ ಸೇರಿ ದೇವಸ್ಥಾನ ಒಳಗಡೆ ಬಿಡ್ಲಿಲ್ಲ ದೇವಸ್ಥಾನಕ್ಕೆ ಅನ್ನೋದು. ಜೊತೆಗೆ ಅವ್ರು ಹೋಗಿ ಬಂದ್ಮೇಲೆ ದೇವಸ್ಥಾನ ತೊಳಿತಾರೆ, ಸ್ವಚ್ಛ ಮಾಡ್ತಾರೆ, ಅವರೇ ನೇರವಾಗಿ ಹೇಳಿರುವಂತ ವಿಚಾರ. ಯಾರು ಗುರುಗಳು? ನಮ್ಮ ಸಾಣೇಹಳ್ಳಿ ಸ್ವಾಮಿಗಳ ಅಲ್ಲ, ಸಾಣೇಹಳ್ಳಿ ಸ್ವಾಮಿಗಳು ಬೇರೆ, ಈಶ್ವರಾನಂದ ಸ್ವಾಮಿ ಬೇರೆ. ಸಾಣೇಹಳ್ಳಿ ಸ್ವಾಮಿಯವರು ನಮ್ಮ ಅವರು ಇಬ್ಬರು ಹೋಗಿದ್ರು. ಶ್ರೀ ಸಾಣೇಹಳ್ಳಿ ಸ್ವಾಮಿಗಳು, ಈಶ್ವರಾನಂದ ಸ್ವಾಮಿಯವರು, ನಾವೆಲ್ಲ ಶೂದ್ರರು ಅಲ್ವಾ, ಶೂದ್ರ ಸಮಾಜಕ್ಕೆ ಸೇರಿದವರು. ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಒಪ್ಕೊಂಡು ಆಚಾರ ವಿಚಾರ ಧಾರ್ಮಿಕ ವ್ಯವಸ್ಥೆಯಲ್ಲಿ ಭಾಗವಹಿದ್ದೀವಿ. ಆದರೆ ಮನುವಾದ ಇದೆಯಲ್ಲ, ಅದು ಆವಾಗಲಿಂದ ಈಗ ಮುಂದೆ ಎಂದೆಂದು ಇದೇ ಕೆಲಸ ಮಾಡೋದು. ಶೂದ್ರರಿಗೆ ಇದನ್ನೆಲ್ಲ ನೋಡಿ ಜ್ಞಾನೋದಯ ಆಗಬೇಕಲ್ವಾ, ಅದಕ್ಕೆ ಅಂಬೇಡ್ಕರ್ ಹೇಳಿರೋದು, ಯಾವ ದೇವರು ಯಾವ ಧರ್ಮ ನಿಮ್ಮ ಉದ್ಧಾರ ಮಾಡಲ್ಲ, ನಿಮ್ಮ ಉದ್ಧಾರ ನಿಮ್ಮ ಕೈಲೇ ಇರೋದು ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಸವಣ್ಣ ಹೇಳಿದ್ದಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ನನ್ನ ಕಾಲೇ ಕಂಬ, ದೇಹ ದೇವಗಳ ಚಿರವನ್ನ ಕಲಸಯ್ಯ, ಉಳ್ಳವರು ಶಿವಾಲಂಬಣ್ಣ ಏನಪ್ಪ ಮಾಡಲಿ ಬಡುವ ಅಂತ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಗುರುಗಳಿಗೆ ಆ ಥರ ಆದಮೇಲೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ವೈದಿಕ ವ್ಯವಸ್ಥೆ ವಿರುದ್ಧವಾಗಿ ಬಸವಣ್ಣ, ಅಂಬೇಡ್ಕರ್, ನಾರಾಯಣ ಗುರು, ಈವನ್ ಕನಕದಾಸರು ಅವ್ರಿಗೂ ನಿರಾಕರಣೆ ಮಾಡಿದಂಥ ದೇಶ ಇದು. ಯಾರೋ ಕೆಲವ್ರಿಗೆ ದೇವಸ್ಥಾನ ಕಟ್ಟಿ ಮೆಜಾರಿಟಿ ಆಫ್ ದಿ ಪೀಪಲ್ ಅವರೆಲ್ಲ ಹಿಂದೂಗಳೇ ಅಲ್ವಾ, ಅವ್ರನ್ನ ಆಚೆಗಿಟ್ಟ ಮೇಲೆ ಇದು ಧರ್ಮದ ಏನು ಹೇಳ್ತೀವಿ ಅದಕ್ಕೆ ಜಿನೋಫೋಬಿ ಅಂತ ಕಟ್ತೀವಿ, ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್. ಇದಕ್ಕೆ ಜಿನೋಫೋಬಿ ಅಂದರೆ ಧರ್ಮದ ಹೆಸರಿನಲ್ಲಿ ಭಯ ಹುಟ್ಟಿಸೋದು. ನೀನು ಕೀಳು ಜಾತಿಯವನು, ನೀನು ಶೂದ್ರ, ನಿನಗೆ ಹಂಗಾಗತ್ತೆ ಅಂತ ಎದುರಿಸೋದು. ಮತ್ತು ದೇವರು ಧರ್ಮದ ಹೆಸರಿನಲ್ಲಿ ಇವ್ರನ್ನೇ ಶೋಷಣೆ ಮಾಡೋದು. ಸೊ ಇಂಥ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳ ವಿರುದ್ಧವಾಗಿಯೇ ಬಸವಣ್ಣ ಮತ್ತು ಅಂಬೇಡ್ಕರ್, ಕುವೆಂಪು ಅವರು ಹೋರಾಟ ಮಾಡಿದ್ರು. ಇದು ಶೂದ್ರ ಸಮುದಾಯಕ್ಕೆಲ್ಲ ಮುಟ್ಟಿದ್ರೆ ಸಂತೋಷ. ನಾರಾಯಣ ಗುರು ಅವರು ಸವಾಸನೆ ಬೇಡ ಅಂತೇಳಿ ಅವ್ರು ಅಲ್ಲೇಗೆ ಹೋಗ್ತೀರಿ, ನಾವೇ ದೇವಸ್ಥಾನ ಕಟ್ಟೋಣ ಅಂದರು. ದೇವಸ್ಥಾನ ಧರ್ಮ ಜನರ ಆಯ್ಕೆ ವಿಚಾರ, ಅದು ಅವ್ರ ನಂಬಿಕೆ ವಿಚಾರ. ಆದರೆ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಈ ಥರ ಮಾಡೋದು ಇದು ಸಂವಿಧಾನಕ್ಕೆ ವಿರುದ್ಧವಾದಂಥ ಕೃತ್ಯ. ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಅದು ಮುಜರಾಯಿ ಇರಲಿ, ಖಾಸಗಿ ಇರಲಿ, ಯಾವುದಾದ್ರೂ ಇರಲಿ, ಆಲ್ ಆಫ್ ಅಸ್ ಶುಡ್ ಕಂಡೆಮ್ ಹೈಲಿ, ವಿ ಶುಡ್ ಕಂಡೆಮ್ ದಿಸ್ ಆಟಿಟ್ಯೂಡ್. ಹಿಂದೂಗಳು ಅಂದಮೇಲೆ ಎಲ್ಲ ಒಂದೇ ಅಲ್ವಾ, ತಾರತಮ್ಯ ಯಾಕೆ? ಕಾನೂನು ಪಾಲನೆ ಆಗಬೇಕಾಗಿತ್ತು ಅನ್ನೋದು. ಹಾಗೆ ಯಾರು ಆ ಥರ ಮಾಡಿದ್ರೆ, ಆ ಥರ ಗೊತ್ತಿದ್ರೆ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಇನ್ನೊಂದು, ಕೇಂದ್ರದಿಂದ ಬಜೆಟ್ನಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ದೊಡ್ಡ ಮಟ್ಟಿಗಿನ ಅನ್ಯಾಯ ಆಗ್ತಿದೆ. ಅವರು ಕೇಂದ್ರದ ನಿನ್ನೆ ಬಜೆಟ್ ಹಾಕಿದ್ದಾರೆ. ಕೇಂದ್ರದಲ್ಲಿ SC ST ದುಡ್ಡು ಎಷ್ಟು? ಬರೀ 11,000 ಕೋಟಿ. ನಮ್ಮ ಸ್ಟೇಟಲ್ಲಿ ಎಷ್ಟು ಕೊಡ್ತೀವಿ? SC/PTSPಗೆ 34,000 ಕೋಟಿ ಕೊಡ್ತೀವಿ. ದೇಶದ 11,000 ಕೋಟಿ, ನಾವು 34,000 ಕೋಟಿ ಒಂದು ಸ್ಟೇಟಿಗೆ ಕೊಡ್ತೀವಿ. 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರು. ಎಷ್ಟು ಕೋಟಿ ಕೊಟ್ಟಿದ್ದಾರೆ? 25 ಕೋಟಿ ಜನ ಬಡತನದಿಂದ ಈಚೆ ಬಂದು ಅವರು ಇದಾಗಿದ್ದಾರೆ ಅಂತ ಗೋಷ್ಠಿ ಇದೆ. ಏನು ಮಾನದಂಡ ಇದೆ? ಕ್ಯಾಸ್ಟ್ ಸೆನ್ಸಸ್ ಆಗಿಲ್ಲ 2011 ಸಾರಿ, ಸೆನ್ಸಸ್ ಆಗಿಲ್ಲ, ಸಾಮಾನ್ಯ ಜನಗಣತಿ ಆಗಲಿಲ್ಲ. ಅಂಬೇಡ್ಕರ್ ಏನು ಹೇಳಿದರೆ, ಯಾವಾಗ ಅಶೋಕ ಮೌರ್ಯರ ಕಾಲದಲ್ಲಿ ಚಾಣಕ್ಯದಲ್ಲಿ ವರ್ಣಾಶ್ರಮ ಧರ್ಮ ಇದ್ದಾಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದ್ದಾಗಲೂ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದರು. ಅವರಾದಮೇಲೆ ಮೊಘಲರ ಕಾಲದಲ್ಲೂ ಅಬುಲ್ ಫಸಲ್ ಅಂತ ಹೇಳಿ ಒಬ್ಬ ಮಂತ್ರಿ ಇದ್ದವರು, ಚರಿತ್ರಕಾರರು, ಅಕ್ಬರ್ ಅಂತ ಹೇಳಿ ಅವರು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದರು. ಅವರಾದಮೇಲೆ 1870 ಬ್ರಿಟಿಷರು ಜಾತಿ ಗಣತಿ ಮಾಡಿದ್ರು. ಒಂದು ಸೀಮಿತಕ್ಕೆ ವೆಸ್ಟ್ ಇಂಡಿಯಾ ಕಂಪನಿಯಿಂದ ಒಂದು ಲೋಕಲ್ ರೀಸನ್ಗಾದ್ರೆ ಇಂಡಿಯಾಕ್ಕಿರಲಿಲ್ಲ, ಅವರು ಮಾಡಿದರು. ಅಂಬೇಡ್ಕರ್ ಏನು ಹೇಳ್ತಾರೆ,
ಸಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಕೈನೇ ಜಾತಿ ಗಣತಿ ಅಂತ ಅಂಬೇಡ್ಕರ್ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ನಮಗೆ ಇಷ್ಟು ಜನ ಇದ್ದೀವಿ, ನಮ್ಮ ಸಂಪೂರ್ಣವಾದಂತೆ ಮಾಹಿತಿ ಸಿಗ್ತದೆ. ನನ್ನ ವಿದ್ಯೆ ಏನು, ನನ್ನ ಉದ್ಯೋಗ ಏನು, ನನ್ನ ಬದುಕೇನು, ನನಗೇನಿದೆ ಏನಿಲ್ಲ ಅಂತೇಳಿ ನಮ್ಗೆ ಗೊತ್ತಾದರೆ, ನೀವು ಆಯವ್ಯಯ ಮಾಡುವಾಗ ಈ ಜನರು ಯಾರಿಗಿಲ್ಲ, ಯಾರಿಗಿದೆ, ಯಾರಿಗೆ ಏನೇನು ತೊಂದರೆಗಳು, ಅದರ ಮೇಲೆ ನೀವು ಕಾನೂನುಗಳನ್ನು ಆಯವ್ಯಯನ ಮಂಡನೆ ಮಾಡು. ದಟ್ ಈಸ್ ದ ರೀಸನ್. ಬಟ್ ಈ ವೈದಿಕ ವ್ಯವಸ್ಥೆ ಏನು ಮಾಡ್ತಾ ಇದೆ, ಕಾಕ ಕಾಲ 1951 ಫಸ್ಟ್ ಸೆನ್ಸಸ್ ಆಗಿದ್ದು, ಕಾಕ ಕಾಲೇಲ್ಕರ್ ವರದಿಲ್ಲೂ ಜಾತಿ ಗಣತಿ ಮಾಡಬೇಕು ಅಂದರು. ಇದೇ ವೈದಿಕ ಸೇವತೆ ಬ್ಲಾಕ್ ಮಾಡಿದ್ರು. ಮಂಡಲ್ ಕಮಿಷನ್ 1979 ಬಂತು, ಅವರು ರೆಕಮೆಂಡ್ ಮಾಡಿದ್ರು, ಅದು ಹೋಯ್ತು. 1996 ವಾಜಪೇಯಿ ಅವರು 13 ದಿನ ಗಸಗಿದ್ರು, ಜಾತಿ ಗಣತಿ ಅಂತ ಅವರು BJP ಅವರು ರದ್ದು ಮಾಡಿದ್ರು. ಯಾಕೆ ಮಾಡ್ತಾರೆ ಅಂದರೆ, ಈ ಜನಗಳು ಹಿಂಗೆ ಇದ್ದಾರೆ. ನೀವು ಹೆಂಗೆ ಬಡ್ಜೆಟ್ ಮಾಡೋದು ಹೆಂಗೆ? ಜನರ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಪರಿಸ್ಥಿತಿಗಳು ನೋಡಿ ದೇಶದ ಸಂಪತ್ತು, ಉದ್ಯೋಗ, ಶಿಕ್ಷಣ ಇವೆಲ್ಲವನ್ನು ಹಂಚಿಕೆ ಆಗಬೇಕಲ್ಲ. ಹೆಂಗೆ ಹಂಚಿಕೆ ಮಾಡೋದು ಹೆಂಗೆ? 25 ಕೋಟಿ ಜನ ಬಡತನದಿಂದ ಈಚೆ ಬಂದಿದ್ದಾರೆ ಅಂದರೆ 10 ವರ್ಷದಲ್ಲಿ, ವಾಟ್ ಈಸ್ ದಿ ಯಾರ್ಡ್ ಸ್ಟಿಕ್? ಯಾರ್ಡ್ ಸ್ಟಿಕ್ ಬೇಕಲ್ಲ. ಯಾವ ಆಧಾರದ ಮೇಲೆ ಹೇಳ್ತಾರೆ? ವೆರಿ ಹ್ಯಾಪಿ. 25 ಕೋಟಿ ಜನ ಬಡತನದಿಂದ ರೇಖೆಯನ್ನು ಬಿಟ್ಟು ಅವರು ಸ್ವತಂತ್ರವಾಗಿ ಜೀವನ ನಡೆಸಿದ್ರೆ ಇಟ್ಸ್ ಎಕ್ಸಲೆಂಟ್. ವಾಟ್ ಈಸ್ ದ ಯಾರ್ಡ್ ಸ್ಟಿಕ್? ಈ 25 ಕೋಟಿ ಜನರಿಗೆ ಕೊಟ್ಟಿರ್ತಕ್ಕಂಥ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಅವಕಾಶಗಳು ಏನು? ಇದು ಕೊಟ್ಟ ಮೇಲೆ ಯಾವ ರೀತಿ ಅವರು ಬಡತನದಿಂದ ಮೇಲೆ ಬಂದು ಪರ್ ಕ್ಯಾಪಿಟಲ್ ಇನ್ಕಮ್ ಅವ್ರು ಜಾಸ್ತಿಯಾಗಿ ಸ್ವತಂತ್ರ ಜೀವನ ನಡೆಸ್ತದೆ. ಈ ಬಡತನದ ರೇಖೆಯಿಂದ ನಮ್ಮ ಭಾರತ ದೇಶ 104 ಪ್ರಪಂಚದಲ್ಲಿ. ಇವರು ಈ ಥರ ಹೇಳ್ತಾ ಇದ್ದಾರೆ, ವಿತೌಟ್ ಎನಿ ಸೈಂಟಿಫಿಕ್ ಅಂಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಂಡ್ ಫಿಗರ್ಸ್ ದಟ್ ಇಸ್ ಅವೈಲಬಲ್. ದೆಹಲಿಯಲ್ಲಿ ನೀವೆಲ್ಲ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದೀರಿ. ಅವತ್ತೇ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿಗೆ ಪ್ರತಿಭಟನೆ ಮಾಡ್ತಿದೆ. DK ಸುರೇಶ್ ಏನು ಅಖಂಡ ಭಾರತವನ್ನು ಹೊಡಿಬೇಕು ಅಂತ ಅರ್ಥದಲ್ಲಿ ಹೇಳಿಕೆ ಕೊಟ್ಟರು, ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ಈ ನಿರ್ಧಾರ? DK ಶಿವಕುಮಾರ್ ಹೇಳಿಕೆಗೋ, ಸುರೇಶ್ ಅವರ ಹೇಳಿಕೆಗೋ ನಾವು ಪ್ರತಿಭಟನೆ ಮಾಡೋಕ್ಕಂತೂ 4 ಬಾರಿ ನಮ್ಮ ಈ ಒಂದು ಬರಗಾಲದ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರನ, ಪ್ರಧಾನಮಂತ್ರಿಗಳನ್ನು, ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಅವರು ಟೀಮ್ ಕಳಿಸಿದ್ದಾರೆ. ಈಗಲೇ ನಾವು ಏನು ಇಲ್ಲಿವರೆಗೂ ಒಂದು ದಮ್ಮಡಿ ಕಾಸು ಕೊಟ್ಟಿಲ್ಲ. ರಾಜ್ಯ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ಉದ್ಯೋಗ, ಮೇವಿನ ಸಂಕಷ್ಟ ನಮಗೆ ಕೊಡಬೇಕಾದಂಥ, ರಾಜ್ಯಕ್ಕೆ ಕೊಡಬೇಕಾದಂಥ ನ್ಯಾಯಸಮ್ಮತವಾದಂಥ ಹಣನೇ ಇನ್ನೂ ಕೊಡದೇ ಇದ್ದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ವಾಟ್ ಇಸ್ ದಟ್? 25 ಜನ MP ಗಳು ಕರ್ನಾಟಕದಿಂದ ಗೆದ್ದು ಹೋಗಿದ್ದಾರೆ, ನಮ್ಮ MP ಗಳು. ಅವರಾದರೂ ಆಸ್ ಎ ಟೀಮ್ ಹೋಗಿ ಅವರೆಲ್ಲ ಪಾರ್ಲಿಮೆಂಟಲ್ಲೂ ರೈಸ್ ಮಾಡಲಿಲ್ಲ. ಮತ್ತು BJP ಪಾರ್ಟಿನೂ ಒತ್ತಾಯ ಮಾಡ, ರಾಜಕೀಯ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಅವ್ರಿಗೂ ಅಧಿಕಾರ ಇದೆ, ನಮಗೂ ಇದೆ, ಎಲ್ಲರಿಗೂ ಇದೆ ಕಾನ್ಸ್ಟಿಟ್ಯೂಷನಲ್ಲಿ. ಹೌದು, ಅದು ಇಶ್ಯೂ ಇಸ್ ಇಂಪಾರ್ಟೆಂಟ್. ಸ್ಟೇಟ್ ಇಂಟ್ರೆಸ್ಟ್, ಪೀಪಲ್ ಇಂಟ್ರೆಸ್ಟ್, ಅದು ಪ್ರಾಬ್ಲಮ್, ಇವು ಇಂಪಾರ್ಟೆಂಟು. ಪೊಲಿಟಿಕಲ್ ರೀಸನ್ಗೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಹಿಡಿದು ಇಟ್ಸ್ ನ್ಯೂಟನ್ಸ್ 3rd law. ಬಟ್ ದಿ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಈಸ್, ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆನ್ ಇಶ್ಯೂ ಆನ್ ವಿಚ್ ವಿ ಆರ್ ಜಿಟೇಟಿಂಗ್, ಆನ್ ವಿಚ್ ವಿ ಆರ್ ಪ್ರೊಟೆಸ್ಟಿಂಗ್ ಈಸ್ ಪ್ಯಾರಾಮೌಂಟ್ ಇಂಪಾರ್ಟೆಂಟ್. ಸರ್, ಈಗ ಮೇಕೆದಾಟು ವಿಚಾರವಾಗಿ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ DPR ಏನಿದೆ ಸಮಗ್ರ ಯೋಜನಾ ಕಾವೇರಿ ನೀರು ಪ್ರಾಧಿಕಾರದಿಂದ ವಾಪಸ್ ಕಳಿಸಿದೆ ಸರ್. ಮತ್ತೆ ರಾಜ್ಯಕ್ಕೆ ಹಿನ್ನಡೆ ಆಗಿದೆ. 4 ವರ್ಷದ ಹಿಂದಿನ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಅದೊಂದು ಯೋಜನೆ. ನೋಡಪ್ಪ, ಅವರು ಹಿಂದೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ, ಈ ಮೇಕೆದಾಟು ನೋಡಿದಾಗ ಕೇಂದ್ರ ಸರ್ಕಾರ ನಮಗೆ ಪರವಾನಗಿ ಕೊಟ್ಬಿಡ್ತಾರೆ, ಮಾಡೇ ಬಿಡ್ತೀವಿ ಅಂತ ಹೇಳಿದ್ರು, ಹಣವನ್ನು ಮೀಸಲಿಟ್ಟಿದ್ರು ಅಂತ ಹೇಳಿದರು. ಸೊ ಇಸ್ ಇಟ್ ನಾಟ್ ದೇರ್ ಡ್ಯೂಟಿ, ಇಟ್ಸ್ ಎ ಸ್ಟೇಟ್ ಇಶ್ಯೂ, ನಾಟ್ ಎ ಪಾರ್ಟಿ ಇಶ್ಯೂ. ಮೇಕೆದಾಟು ಮಾಡೋದು ರಾಜ್ಯದ ಒಂದು ಬೃಹದಾಕಾರವಾದಂಥ ವಿಷಯ ಅಥವಾ ಸಮಸ್ಯೆ. ಅದರಿಂದ ನಮ್ಮ ವಿದ್ಯುತ್ ಶಕ್ತಿ ಮತ್ತು ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ. ತಳಗಿದ್ರಲ್ಲಿರೋರು ಲೋಯರ್ ರೈಪೇರಿಯನ್ ಇವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತೇಳಿ ಟೆಕ್ನಿಕಲ್ ಎಲ್ಲ ಇರುವಾಗ ಅವರು ಕೇಂದ್ರ ಸರ್ಕಾರ ಶುಡ್ ಟೇಕ್ ಎ ಡಿಸಿಷನ್. ಆಲ್ರೆಡಿ ಅವ್ರು ಹೇಳ್ಬಿಟ್ಟು ಈಗ ಆಗಲ್ಲ ಅಂದ್ರೇನು? ದಟ್ ವಿಲ್ ಲುಕ್ ಇನ್ ಟು ದಿ ಮ್ಯಾಟರ್, ಲೀಗಲಿ ಒಂದು ಕನ್ಸಲ್ಟ್ ಮಾಡಿ ಮಾಡಬೇಕು ಅದನ್ನು. ಸ್ಟೇಟ್ ಇಶ್ಯೂ. ಚಾಮರಾಜನಗರ ತಮ್ಮ ಸ್ಪರ್ಧೆ ಬಗ್ಗೆ ಶಾರ್ಟ್ ಲಿಸ್ಟ್ ಆಗಿದೆ. ನನ್ಗೆ ಯಾರು ಶಾರ್ಟ್ ಲಿಸ್ಟ್ ಮಾಡಿಲ್ಲ. ನಾನು ಈಗ ಯಾಕೆ ಹೋಗ್ಲಿ ಪಾರ್ಲಿಮೆಂಟ್ಗೆ? 10 ವರ್ಷದಿಂದ ನಾನು ಕಳಿಸಿದ್ರೆ ಗ್ಯಾರಂಟಿ ಹೋಗ್ತಿದ್ದೆ. 10 years ಬ್ಯಾಕ್ ಸರ್ಟನ್ಲಿ ಎಕ್ಸ್ಟ್ರೀಮ್ಲಿ ಐ ವುಡ್ ಹ್ಯಾವ್ ಹ್ಯಾಪಿ ಟು ಗೋ ಟು ಪಾರ್ಲಿಮೆಂಟ್. ಈಗ ಎಲ್ಲ ಸಾಕು ಅನ್ನೋ ಕಾಲದಲ್ಲಿ ಯಾಕೆ ಹೋಗ್ತೀರಿ? ಹಂಗನ್ಬಿಟ್ಟು ಹೋರಾಟ ನಿಲ್ಲಿಸಲ್ಲ. ನಾವು ಬದುಕಿರೋ ತನಕ ಹೋರಾಟ ಮಾಡ್ತೀವಿ ಜನಪರವಾಗಿ.
ಇದ್ದಾರೆ ಅದು ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ಸು ಗೆದ್ದೇ ಗೆಲ್ಲುತ್ತೆ. ಅಲ್ಲಿ ಚಾಮರಾಜನಗರದಲ್ಲಿ ಅಲ್ಲೂ ಗೆಲ್ತಾರೆ, ಬೇರೆ ಕಡೆನೂ ಗೆಲ್ತೀವಿ. ಸೊ ನಾನು ಚಾಮರಾಜನಗರಕ್ಕೆ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಅಲ್ವೇ ಅಲ್ಲ. ಗೆಲ್ಲಿಸೋ ಜವಾಬ್ದಾರಿನಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಇರ್ತೀನಿ, ನಮ್ಮ MLAಗಳು ಇರ್ತೀವಿ. ನಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದಿರಿ ಸರ್? ನಾನು ಕೇಳದೆ ಅನ್ನೋಕ್ಕಿಂತ ಹೆಚ್ಚಾಗಿ ಪಾರ್ಟಿನೇ ಅವ್ರಿಗೆ 3-4 ಸರಿ ನೀನು ಕೊಡ್ತೀವಿ ಅಂತೇಳಿ ಹೇಳ್ತಾನೆ ಬಂದರೆ ಅವನು ಅದು ಯಾವುದು ಬೇಜಾರು ಪಾರ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ನಮ್ಮ MLAಗಳು ಏನು ಅಭಿಪ್ರಾಯ ಹೇಳ್ತಾರೆ, ಗೆಲ್ಲೋ ಸಾಧ್ಯತೆ ಏನಿದ್ದಾವೆ. ನಾನಂತೂ ಕಡಾಖಂಡಿತವಾಗಿ ಲೋಕಸಭೆಯ ಅಭ್ಯರ್ಥಿ ಅಲ್ವೇ ಇಲ್ಲ, ಆಗೋದೇ ಇಲ್ಲ. ಆಗಲ್ಲ ಸರ್. ಅಲ್ಲ ಅಕಸ್ಮಾತ್ ನಾನು ಅಭ್ಯರ್ಥಿನಲ್ಲ, ನಾನು ಕ್ಯಾಂಡಿಡೇಟ್ ಆಗೋದೇ ಇಲ್ಲ. ಅಲ್ಲ ಪರಿಸ್ಥಿತಿ ನಾನು ಅಭ್ಯರ್ಥಿ ಎಲ್ಲ ಕ್ಯಾಂಡಿಡೇಟ್ ಆಗೋದೇ ಇಲ್ಲ. ಮೊದಲೇ ಪಟ್ಟಿ ಯಾವಾಗ ಆಗ್ಬೋದು ಸರ್? ಜನವರಿಗೆ ಅಂತ ಅದು ಎಲ್ಲ ಹೈಕಮಾಂಡ್ ವಿಷಯ. ನಾವು ಸಣ್ಣವ್ರು, ನಮ್ಗೆ ಏನು ಗೊತ್ತಾಗುತ್ತೆ. ಅಲ್ಲ ಸರ್, ಒಂದು ಬಿಜೆಪಿ ಕೂಡ ಶೀಘ್ರವಾಗಿ ಮಾಡ್ಬೇಕನ್ನೋ ತಯಾರಿದೆ. ಹಾ ಸರ್, ನೀವು ತುಂಬಾ ಸಣ್ಣವರಾಗಿರೋ ನೀವೇ ಡಿಕ್ಲೇರ್ ಮಾಡ್ತಾ ಇದೀರಿ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಸಣ್ಣದಲ್ಲ, ಅದಕ್ಕೆ ಅಷ್ಟು ದೊಡ್ಡ ಎತ್ತರಕ್ಕೆ ನನ್ನ ಕಲ್ಲ ಆಗಲ್ಲ. ಅದೇ ಹೇಳಿದ್ದು ನೀವೇ ಡಿಕ್ಲೇರ್ ಮಾಡ್ತಾ ಇದೀರಿ. ಅಕಸ್ಮಾತ್ ಏನಾದ್ರು ನೀವೇ ನಿಜವಾದ ಫೈಟರ್ ಅಲ್ಲಿ ಗೆಲ್ಬೇಕಾದ್ರೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಪಾರ್ಟಿ ಗೆಲ್ಸಕ್ಕೆ ಫೈಟ್ ಮಾಡ್ತೀನಿ. ಬೇಕಾದಷ್ಟು ಫೈಟ್ ಮಾಡಿದ್ದೀನಿ ನಾನು. 100 ಕಾರ್ಯಕ್ರಮಗಳ ರಾಜ್ಯದಲ್ಲಿ ಫೈಟ್ ಮಾಡಿದೆ ನಾನು. ಮೆನಿ ಇಶ್ಯೂಸ್ 40 ವರ್ಷದಲ್ಲಿ ನಮ್ಮ ಥರ ರಾಜಕೀಯದಲ್ಲೂ ಸಾಮಾಜಿಕ ಚಳುವಳಿ ಹೋರಾಟ ಮಾಡಿ ಬಂದಿರೋಲ್ಲಿ ನಾನು ನಂಬರ್ 1 ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಇಡೀ ರಾಜ್ಯದಲ್ಲಿ. ಸರ್, ಈಗ ವಿಧಾನಸಭೆಗೆ ಸಂಘಟಿತವಾಗಿ ಮೊದಲೇ ಪಟ್ಟಿ ಬಿಡುಗಡೆ ಮಾಡಿದ್ರೆ ಲೋಕಸಭೆ ಯಾಕೋ ಬಹಳ ವಿಳಂಬ ಆಗ್ತಾ ಇದೆ ಅಲ್ಲ ಸರ್? ಜನವರಿ ಅಂದ್ರು, ಫೆಬ್ರವರಿ ಬಂತು. ವಿಳಂಬ ಏನಿಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರನೇ ಕಾಂಗ್ರೆಸ್ ತಗೊಳುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.